ಬೇಜಾರಾಗುತ್ತೆ ಗಾಯ್ಸ್. ಅದೇ ನಮ್ಮದು ಅಂತ ಒಂದು ಸ್ವಂತ ಆಟೋ ಇದ್ದಿದ್ರೆ ನಾವು ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇರ್ತಿದ್ದಿಲ್ವಲ್ಲ. ನೋಡಿ ಹಿಂಗಾಗ್ತದೆ. ನಿಮ್ಮ ಕ್ವಶನ್ಸ್ ಇನ್ನೂ ಏನೇನಿದೆ ನನ್ನ ಬಗ್ಗೆ, ನಮ್ಮ ಹಸ್ಬೆಂಡ್ ಬಗ್ಗೆ, ನಮ್ಮ ಪಾಪು ಬಗ್ಗೆ ಇದೆಲ್ಲ ಕೇಳಿರಿ. ನಾನು ಆದಷ್ಟು ಮಾಮವ್ರ ಮುಖ ಮುಚ್ಕೊಂತಾರೆ ನಾನು ವೀಡಿಯೋಗೆ ಎಷ್ಟು ಭಯ ಪಡ್ತಾರೆ. ಗಾಯ್ಸ್ ಇವಾಗ ಹಾಕೋ 2 ಕ್ಲಿಪ್ಪಿಂಗ್ಸು ನಾನು ಎದ್ದಿದ ತಕ್ಷಣ ಕ್ಯಾಪ್ಚರ್ ಮಾಡ್ಕೊಂಡಿರೋ ವೀಡಿಯೋಸು. ಈ ರೀತಿ ಗಲೀಜಾಗಿದೆ ಗಾಯ್ಸ್ ನೋಡಿ. ನೈಟ್ ಏನು ಕೆಲಸ ಮಾಡಿಲ್ವಾ, ಅದಕ್ಕೆ ಈ ಥರ ಐತೆ ಕಿಚನ್ನು. ಸೊ ನಾನು ಹೋಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ. ವೆಲ್ಕಮಿಂಗೇ ಕೊಟ್ಟಿಲ್ಲ ಬೆಳಗ್ಗೆಯಿಂದ, ಇವಾಗ ವೆಲ್ಕಮಿಂಗ್ ಕೊಡೋಣ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಬನ್ನಿ, ನಾನು ಗೆಟ್ ರೆಡಿ ವಿತ್ ಮೀ. ಸುಮ್ಮನೆ ಮನೇಲಿರೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಮಾಯಿಶ್ಚರೈಸರ್ ಹಾಕ್ಕೊಂಡು ಹಿಂಗೆ ಮುಖಕ್ಕೆಲ್ಲ ಬಳ್ಕೊಳ್ಬೇಕು. ಆಮೇಲೆ 10 ರೂಪಾಯಿ ಖಾಲಿ ಆಗಿರೋ ಪಾನ್ಸ್, ಖಾಲಿ ಆಗಿದ್ರು ಹಿಂಗೆ ಚೆನ್ನಾಗಿ ಹಿಂಡ್ಕೊಂಡು ಹಾಕ್ಕೊಳ್ಬೇಕು. ಇಷ್ಟು ಬಂತು, ಯಾಕಂದರೆ 10 ರೂಪಾಯಿ ಕೊಟ್ಟಿರ್ತೀವಲ್ವಾ. ಹಿಂಗೆ ಹಿಂಡ್ಕೊಂಡು ಹಾಕ್ಕೊಂಡ್ವಾ, ಇನ್ನೊಂದು ಸತಿಗೆ ಹಿಂಗೆ ಅರ್ಧಬಿಟ್ಟು ಇರೋದೆಲ್ಲ ಗೋಚ್ಕೊಂಡು ಹಾಕ್ಕೊಳ್ಬೇಕು. ಏನು ಮಾಡೋಣ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿದೆಲ್ಲ ಇದೆ ಕತೆ. ನೀವು ಯಾರು ಈ ಥರ ಎಲ್ಲ ಮಾಡ್ತೀರಾ ಕ್ರೀಮ್ಗೆ ಅಂತ ಕಮೆಂಟ್ ಮಾಡಿ. ಅದರಲ್ಲಿ ಏನಾದರೂ ತಪ್ಪಿದೆಯಾ ಗಾಯ್ಸ್? ಇಲ್ವಲ್ಲ. ಬೆಳಕು ಸ್ವಲ್ಪ ಕಮ್ಮಿ ಬರ್ತೈತೆ ಗಾಯ್ಸ್, ಯಾಕಂದರೆ ಬಾಕ್ಲು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಅದಾದ್ಮೇಲೆ ಸ್ಟಿಕ್ಕರ್ ಇಕ್ಕೊಳ್ಬೇಕು. ಇಷ್ಟೇ. ಲಿಪ್ ಜೆಲ್ ಹಚ್ಕೊಳ್ಳಿ. ತಲೆ ಒದ್ರಬಿಟ್ಟು ಅದಾದ್ಮೇಲೆ ಕುಂಕುಮ ಇಟ್ಕೊಳ್ಳೋಣ. ರುದ್ರಾಕ್ಷಿನ ಕಟ್ಬಿಡೋಣ ಪಾಪಗೆ, ಯಾಕಂದರೆ ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ರುದ್ರಾಕ್ಷಿನ ಪಾಪು ಕಟ್ಬಿಡೋಣ ಫಸ್ಟು. ಆದಮೇಲೆ ನಾನು ಊಟ ಮಾಡ್ತೀನಿ. ಓಕೆ? ರುದ್ರಾಕ್ಷಿ ಕಣೆ ಅದು. ಒಂದು ನನ್ನ ಸೊಸೆಗೆ ಕೊಡೋಣ ಅಂತ ಅಂದ್ಕೊಂಡೆ. ನೋಡೋಣ, ಅವ್ರನ್ನ ಕೇಳ್ತೀನಿ. ಅವ್ರು ಏನಾದರೂ ಕಟ್ತೀನಿ ಅಂದರೆ ನಾನು ಸೊಸೆಗೆ ಕೊಡ್ತೀನಿ, ಇಲ್ಲ ಅಂದರೆ ಮನೆಯಲ್ಲೇ ಇಕ್ಕಿ ಪೂಜೆ ಮಾಡ್ತೀನಿ ಇದನ್ನು. ಅಷ್ಟೇ ಗೈಸ್. ನಮ್ಮ ಹಸ್ಬೆಂಡ್ ಕಟ್ಕೊತೀನಿ ಅಂದರೆ ಅವ್ರಿಗೆ ಕೊಡ್ತೀನಿ, ಬಟ್ ಅವ್ರು ಕಟ್ಕೊಳ್ಳಲ್ಲ, ನನಗೆ ಗೊತ್ತು. ಇಂಥವೆಲ್ಲ ಕಟ್ಕೊಂಡ್ರೆ ಅವ್ರು ಎಂಥವ್ರು ಅಂತ ಗೊತ್ತಲ್ವ ನಿಮಗೆ. ಶೆಟ್ ದಾರ ದೊಡ್ಡದಿಸ್ಕೊಬಿಟ್ಟಿದ್ದೀನಿ. ನೋಡಿ ಹೋಯ್ತಾ ಇಲ್ಲ, ಇಷ್ಟು ದೊಡ್ಡದಾಗೈತೆ ದಾರ. ಬಿಡೆ. ಸೂದಿ ಎಲ್ಲ ತೊಗೊಂಡು ಟ್ರೈ ಮಾಡಿದೆ ದಾರ ಹಾಕೋದಕ್ಕೆ, ಬಟ್ ಹಾಗೇ ಇಲ್ಲ ದಾರ ಹಾಕೋದಕ್ಕೆ. ಅದಕ್ಕೆ ಸರಿ ನೆಕ್ಸ್ಟ್ ಟೈಮ್ ಅದು ಗಾಡಿ ಬಂದರೆ ದಾರ ಇಸ್ಕೊಂಡು ಬೇರೆ ದಾರ ಹಾಕೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ಅರ್ಧ ಹೋಯ್ತಂದರೆ ಇಲ್ಲಿ ಬರ್ತಾ ಇಲ್ಲ ನೋಡಿ. ಇನ್ನು ಚಿಕ್ಕ ದಾರ ಇಸ್ಕೋಬೇಕು ಅನ್ಕೊತೀನಿ, ಟ್ರೈ ಮಾಡ್ತೀನಿ. ಗೈಸ್ ಇಲ್ಲಿ ನೋಡಿ ಹಿಂಗಾಗ್ತದೆ.
ಚಿಕ್ಕ ದಾರ ಇಸ್ಕೊಂಡು ಚಿಕ್ಕ ದಾರ ಕಟ್ಟೋಣ. ಇದಕ್ಕಿಂತ ಚಿಕ್ಕ ದಾರ ಬೇಕು ಗಾಯ್ಸ್. ಗಾಡಿ ಬಂದರೆ ಚಿಕ್ಕ ದಾರ ಇಸ್ಕೊಂಡು ಅವಾಗ ಕಟ್ಟೋಣ. ಅಲ್ಲಿ ತನಕ ಇದು ದೇವ್ರ ಫೋಟೋ ಹತ್ರನೇ ಇರಲಿ. ರುದ್ರಾಕ್ಷಿ ನನಗೆ ತುಂಬ ಇಷ್ಟ ಗಾಯ್ಸ್, ರುದ್ರಾಕ್ಷಿ. ಗೊತ್ತಾಗ ಶಾರ್ವಿಗೆ ಊಟನೂ ಮಾಡಿಸ್ಬಿಟ್ಟೆ. ಸೊ ದಾಲ್ ಸ್ವಲ್ಪ ಇದೆ, ದಾಲ್ಗೆ ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಊಟ ಮಾಡೋಣ ಬನ್ನಿ. ನಮ್ಮ ಹಸ್ಬೆಂಡು ಆಟೋನ ರೆಡಿ ಮಾಡ್ಸೋಕೆ ಹೋಗಿದ್ದಾರೆ ಗಾಯ್ಸ್. 10:30 ಎದ್ವಿ ನಾನು, ನಮ್ಮ ಹಸ್ಬೆಂಡು ಎಲ್ಲ ಎದ್ದು ನಮ್ಮ ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ಹೋಗೋ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿರ್ತೀನಿ, ಅದನ್ನ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಹೋದರು, ಆವಾಗ ಎದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಮುಗ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಒಳಗಡೆ ಇಷ್ಟೊತ್ತಾಯ್ತು. ಸೊ ಇವಾಗ ಊಟ ಮಾಡೋಣ ಬನ್ನಿ. ಚಿಕನ್ ತಂದು ಕೊಟ್ಬಿಟ್ಟು ಹೋಗು ಅಂದೆ ಗಾಯ್ಸ್ ನಮ್ಮ ಹಸ್ಬೆಂಡ್ಗೆ. ನಾನು ಹೋಗ್ಬಿಟ್ಟು ಕೊಡ್ತೀನಿರೇ ಅಂತಂದರು, ತಂದು ಕೊಟ್ಟಿಲ್ಲ. ಇಲ್ಲಾಂದರೆ ಇವತ್ತು ನಾವು ಚಿಕನ್ ಸಾರು ಮಾಡ್ಬೋದಾಗಿತ್ತಾ, ಬಿರಿಯಾನಿ ಏನಾದರೂ ಮಾಡ್ಬೋದಾಗಿತ್ತಾ. ಬಿಡಿ, ದಾಲ್ ವೇಸ್ಟ್ ಆಗುತ್ತಲ್ವಾ. ಒಬ್ಬೊಬ್ಬರು ಊಟ ಇಲ್ದಿರ ಎಷ್ಟು ಅಲಿತಾರೆ ಗೈಸ್. ನಾನೇ ಎಷ್ಟೊಂದು ಸರ್ತಿ ಚಾರ್ವಿ ಪ್ರೆಗ್ನೆಂಟ್ ಸ್ಟೋರಿ ಏನಾದರೂ ನೀವು ಕೇಳ್ಬಿಟ್ರೆ ಅಷ್ಟೇ ಗೈಸ್. ಒಂದೇ ಒಂದು ಹನಿ ನೀರಿಗೆ ಎಷ್ಟು ಪಡೆದಾಡಿದ್ದೀನಿ ಗೊತ್ತಾ ಚಾರ್ವಿನ ಹೊಟ್ಟೆಯಲ್ಲಿ ಇಟ್ಕೊಂಡು ನಾನು. ಅದಕ್ಕೆ ಗೈಸ್ ನಾನು ವೇಸ್ಟ್ ಮಾಡಲ್ಲ. ನೈಟ್ದಿದ್ರೆ ತಿನ್ಕೊತೀನಿ, ಅದರಲ್ಲೇನೈತೆ. ನೈಟ್ ಊಟ ಮಾಡೋದಕ್ಕೆ ಏನಾದರೂ ಬೇಜಾರ, ಅದಕ್ಕೆ ಅನ್ನ ಮಾಡಿಕೊಂಡೆ. ನೈಟ್ ಅನ್ನ ಸ್ವಲ್ಪ ಇದೆ, ಅದು ಹಾಕ್ಕೊಂಡಿದ್ದೀನಿ. ಬಿಸಿ ಅನ್ನ ಮಾಡಿದ್ದೆ ಅರ್ಧ ಚಾರ್ವಿಗೋಸ್ಕರ ಗಾಯ್ಸ್. ಮಗುಗೆ ನೈಟದು ಅನ್ನ ಹಿಂಗೆ ಕೊಡೋದು ಅಂತ ಸಾರು ಅದೇ ಕೊಟ್ಟೆ, ಬಟ್ ಅನ್ನ ಮಾತ್ರ ಬಿಸಿ ಬಿಸಿ ಮಾಡಿಕೊಟ್ಟೆ. ಸೊ ಇವಾಗ ಬೇಳೆ ಸಾರು, ಅನ್ನ, ಉಪ್ಪಿನಕಾಯಿ ತಿನ್ನೋಣ ಬನ್ನಿ. ನಿನಗೆ ಅಯ್ಯಪ್ಪ ಮಾಲೆ ಹಾಕ್ಸ್ಬೇಕಾ? ಇಷ್ಟನಾ? ಬಲ್ಲೇ ಇಷ್ಟ ಗಾಯ್ಸ್ ಅವಳಿಗೆ ಅಯ್ಯಪ್ಪ ಅಂದರೆ. ಫೋನಲ್ಲಿ ಅಷ್ಟೇ ಅಯ್ಯಪ್ಪ ಸಾಂಗ್ ಹಾಕೊಂಡಿರ್ತಾಳೆ. ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಕಲ್ಸಿದ್ರೆ ಇವಾಗ ಚಿಕ್ಕ ವಯಸ್ಸಲ್ಲೇ ಕಲ್ಸಿಬಿಡ್ಬೇಕು. ದೊಡ್ಡವಳಾದ್ಮೇಲೆ ಆಮೇಲೆ ಹೋಗೋಕ್ಕಾಗಲ್ಲ, ಮಕ್ಕಳು ಹೆಣ್ಮಗು ಅಲ್ವಾ, ಅದಕ್ಕೆ. ಸೊ ಇವಾಗ ಊಟ ಮಾಡೋಣ ಬನ್ನಿ. ಸ್ನಾನ ಚಾರ್ವಿ ಸ್ವಲ್ಪ ಹೊತ್ತು ಮಲಗೋಣ ಅಂತ ಬಂದ್ವಿ. ನನ್ನ ಮಗಳ ಸಾಕ್ಸ್ ನೋಡಿ ಜಾತಿಗೊಂದು ಜಮಾತಿಗೊಂದು ಹಾಕ್ಕೊಂಡವಳೆ. ಸ್ವಲ್ಪ ಹೊತ್ತು ಮಲಗೋಣ ಅಂತ ಬಂದ್ವಿ. ಯಾಕಂದರೆ ಟಿ ವಿಯಲ್ಲಿ ಬರೀ ಯೂಟ್ಯೂಬ್ ಒಂದೇ ಬರುತ್ತೆ ಗಾಯ್ಸ್. ಯೂಟ್ಯೂಬಲ್ಲಿ ಲಾಗ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ ನಾನು ನೋಡೋವ್ರದ್ದು. ಸೊ ಮೂವಿನೂ ನಾನು ತೆಲುಗುದು ಹಾಕಿದ್ರೆ ತೆಲುಗುದು ಬಂದಿರಲ್ಲ, ಕನ್ನಡಲ್ಲಿರುತ್ತೆ. ಸೊ ಕನ್ನಡದು ಹಾಕಿದ್ರೆ ಕನ್ನಡಲ್ಲಿರಲ್ಲ, ಬೇರೆ ಲ್ಯಾಂಗ್ವೇಜಲ್ಲಿರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಎಷ್ಟು ದಿನ ಆಯಿತು ಮಧ್ಯಾಹ್ನ ಹೊತ್ತು ಮಲ್ಕೊಂಡು ಅಂತ ಬಂದಿದ್ದೀನಿ. ಯಾಕಂದರೆ ಎದೊಳೋದೇ ಮಧ್ಯಾಹ್ನ ಅಲ್ವಾ, ಅದಕ್ಕೆ ಹೊತ್ತು ಮಲ್ಗೋಕ್ಕಾಗಲ್ಲ. ನೆನ್ನೆ ಎಡಿಟಿಂಗ್ ಕೆಲಸ ಬೇಗ ಮುಗ್ದೋಯ್ತು ಗಾಯ್ಸ್, ಅದಕ್ಕೆ ಬೇಗ ಮಲಗಿಬಿಟ್ಟು ನಾನು ಚಾರ್ವಿ. ಅದಕ್ಕೆ ಬೆಳಗ್ಗೆ 10 ಗಂಟೆಗೆಲ್ಲ ಎದ್ಬಿಟ್ವಿ. 10 ಗಂಟೆ 10:30 ಎದ್ವಿ. ಸೊ ಅದಕ್ಕೆ ಎಡಿಟಿಂಗ್ ಕೆಲಸ ಬೇಗ ಮುಗ್ದೋದ್ರೆ ಬೇಗ ಎದ್ದೊಳ್ತೀನಿ, ಇಲ್ಲಾಂದರೆ ಲೇಟಾಗಿ ಎದ್ದೊಳ್ತೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಲಗೋಣ. ಹಾಗೆ ನಮ್ಮ ಹಸ್ಬೆಂಡ್ಗೆ ಎಷ್ಟು ದಿನದಿಂದ ಜಿಯೋ ಹಾಟ್ಸ್ಟಾರ್ಗೆ ರೀಚಾರ್ಜ್ ಮಾಡಿಸೋಂಥದ್ದೀನಿ ಗೈಸ್. ಮಾಡಿಸೇ ಇಲ್ಲ. ಇವಾಗ ಅದು ಮಾಡಿಸಿದ್ರೆ ನಾನು ಆರಾಮಾಗಿ ಒಂದು ಮೂವಿ ನೋಡ್ತಿದ್ದೆ, ನಮ್ಮ ಹಸ್ಬೆಂಡ್ ಬರೋ ತನಕ ಹಾಕ್ಸಿಲ್ಲ. ಸೊ ಅದಕ್ಕೆ ನಾನು ಫೋನ್ ನೋಡ್ಕೊಂಡು ಸ್ವಲ್ಪ ಹೊತ್ತು ಬಿದ್ದು ಒದ್ದಾಡೋಣ. ನನ್ನ ಗಂಡ ಬಂದಮೇಲೆ ನೋಡೋಣ ಏನು ಮಾಡೋದು ಅಂತ. ನಿಜ ಮಾಡೋಣ. ಗುಡ್ ನೈಟ್ ಗಾಯ್ಸ್. ಶೆಕೆ ನೋಡಿ ಗಾಯ್ಸ್, ಸ್ವಲ್ಪ ಹೊತ್ತು ಫ್ಯಾನ್ ಆಫ್ ಮಾಡಿದ್ದಕ್ಕೆ ಬೊಟ್ಟೆಲ್ಲ ಅಲ್ಸ್ಕೊಂಡ್ಬಿಟ್ಟವಳು. ಬಳ್ಳೆ ಶೆಕೆ ಹುಡುಗಿಗಂತೂ ನೋಡಿ. ನೆಂದೋಗವಳು, ನಡಿಯೇ ಫ್ಯಾನ್ ಹಾಕ್ತೀನಿ. ಸರಿ ಗಾಯ್ಸ್, ಸಿಗುವ ಮತ್ತೆ, ಬಾಯ್. A few moments later.
ನಾವು ಮಲಗಿ ಅವಾಗೆ ಎದ್ದು ನಾನು ಚಾರ್ವಿ ಮಾತಾಡ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದರು. ಹೋಗಿ ಬಾಕಲ್ ತೆಗ್ದು ನಮ್ಮ ಹಸ್ಬೆಂಡ್ಗೆ ಯಾಕೋ ಬೆನ್ನು ಸಿಕ್ಕಾಪಟ್ಟೆ ನೋವ್ತಿದೆ ಅಂದರು. ಅದಕ್ಕೆ ಚಾರ್ವಿ ಬೆನ್ನು ತುಳಿತಾ ಇದ್ಲು. ಹಾಗೆ ಸಂಜೆ ಆಯ್ತಲ್ವಾ, ತೊಳೆದಿರೋ ಪಾತ್ರೆಗಳೆಲ್ಲ ಜೋಡಿಸ್ಬಿಡೋಣ ಅಂತ ಹೋಗಿ ತೊಳೆದಿರೋ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಹಾಗೆ ಟೀ ಮಾಡ್ಕೊಳ್ಳೋಣ ಅಂತ ಟೀಗೆ ಇಟ್ಟಿದ್ದೆ. ಮಲ್ಗಕ್ಕಿಂತ ಮುಂಚೆನೇ ನಮ್ಮ ಹಸ್ಬೆಂಡು ಫೋನ್ ಮಾಡಿ ಕೇಳಿದೆ, ಏನಾದರೂ ಊಟ ಮಾಡ್ತೀರಾ ಬಂದು ಅಂತ. ನಮ್ಮ ಹಸ್ಬೆಂಡು ಬೇಡ ಕಣೆ ನಾನು ತಿನ್ಕೊಂಬರ್ತೀನಿ ಅಂತಂದರು. ಮತ್ತೆ ಮನೆಗೆ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಊಟ ಏನಾದರೂ ಇದ್ದರೆ ಕೊಡೆ ಅಂದರು. ಏನೂ ಇದ್ದಿಲ್ಲ ಗೈಸ್, ರೈಸ್ ಇತ್ತು. ಅದಕ್ಕೆ ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಕಲಿಸ್ಕೊಟ್ಬಿಡೋಣ ಅಂತ ಹಾಗೆ ಪಟ್ಟಂತ ಚಿತ್ರಾನ್ನ ಕಲಿಸ್ಬಿಟ್ಟು ಊಟ ಕೊಟ್ಟೆ ಅವ್ರಿಗೆ. ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ರೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಬೇಳೆ ಮಾತ್ರ ಹಾಕಿ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ ಹಾಕಿ ಕಲಿಸ್ಬಿಟ್ಟು ಕೊಟ್ಟೆ. ತಗೊಂಡೋಗಿ ನಮ್ಮ ಹಸ್ಬೆಂಡ್ ಕೊಟ್ಟು ನಮ್ಮ ಹಸ್ಬೆಂಡು ಊಟ ಮಾಡಿಕೊಂಡ್ರು. ಬಾಯ್. ನಮ್ಮ ಹಸ್ಬೆಂಡ್ ಹತ್ರ ಆಟೋ ಇಲ್ಲ ಗೈಸ್, ಅವರು ಬಾಡಿಗೆ ಕೊಟ್ಟವ್ರು ಇಸ್ಕೊಬಿಟ್ರು. ಸೇಲ್ ಮಾಡಬೇಕು ಅಂತ. ಅದಕ್ಕೆ ಮೊನ್ನೆ ಎಲ್ಲ ಮನೇಲೇ ಇದ್ರು. ಇನ್ನೊಂದು ಆಟೋ ಸಿಗಾಯ್ತಂತೆ, ಅದನ್ನ ರೆಡಿ ಮಾಡಿಸ್ತಿದ್ರು. ನೋಡಿದ್ರೆ ಇಂಜಿನ್ ಪ್ರಾಬ್ಲಮ್ ಅಂತೆ, ನಾಳೆ ಕೊಡ್ತಾರಂತೆ. ಸೊ ಇವತ್ತು ಖರ್ಚಿಗೆ ದುಡ್ಡಿಲ್ವಲ್ಲ, ಅದಕ್ಕೆ ಏನು ಮಾಡೋದು ಅಂತ ಬೇರೆಯವ್ರು ಯಾರೋ ಅವ್ರ ಫ್ರೆಂಡ್ಸ್ ಹತ್ರ ಕೇಳಿ ಯಾರೋ ಒಬ್ರು ಕೊಡ್ತೀನಿ ಅನ್ನೋದಕ್ಕೆ ಇವಾಗ ಕೆಲ್ಸಕ್ಕೆ ಹೋಗವ್ರೆ. ಬೇಜಾರಾಗುತ್ತೆ ಗಾಯ್ಸ್. ಅದೇ ನಮ್ಮದು ಅಂತ ಒಂದು ಸ್ವಂತ ಆಟೋ ಇದ್ದಿದ್ರೆ ನಾವು ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇರ್ತಿದ್ದಿಲ್ವಲ್ಲ, ಅದಕ್ಕೆ ಬೇಜಾರಾಯಿತು. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಮಾಡೋದು ಗೊತ್ತಿಲ್ಲ, ಅವ್ರು ಇವ್ರ ಹತ್ರ ಕೇಳ್ತಿದ್ರೆ ಬೇಜಾರಾಯಿತು ನನಗೆ. ಏನು ಮಾಡೋಕ್ಕಾಗಲ್ಲ ಗಾಯ್ಸ್, ಜೀವನದಲ್ಲಿ ಕಷ್ಟ ಬಂದೇ ಬರುತ್ತೆ. ಖರ್ಚಿಗೂ ಕಾಸಿದ್ದಿಲ್ಲ ಅಂತ ಹೋದ್ರು ಪಾಪ. ಇನ್ನು ಮನೆಗೆ ಏನಕ್ಕಾದರೂ ಬೇಕಲ್ವಾ, ಮನೆಗಂತೂ ಖರ್ಚಿಗೆ ಬೇಕೇ ಬೇಕು. ಹಾಗೆ ಚಾರು ಏನಾದರೂ ಕೇಳಿದ್ಲು, ಆಮೇಲೆ ಇಲ್ಲ ಅನ್ನೋಕ್ಕಾಗಲ್ಲ ಪಾಪ. ಇವತ್ತೇ ಮಗುಗೇನು ತಿಂಡಿ ಇಲ್ಲ, ಆದರೂ ಏನೂ ಕೇಳಿಲ್ಲ ಅವಳು, ಸೈಲೆಂಟಾಗಿ ಇದ್ದುಬಿಟ್ಟವಳೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು ಈ ವಿಷಯ, ಅದಕ್ಕೆ ಶೇರ್ ಮಾಡಿದೆ ಗಾಯ್ಸ್. ಸೊ ಟೀ ಕುಡಿಯೋಣ ಬನ್ನಿ. ಟೀ ಮಾಡಿಕೊಂಡೆ. ಮಲ್ಗೋಕ್ಕಿಂತ ಮುಂಚೆನೇ ಫೋನ್ ಮಾಡಿ ಕೇಳಿದೆ ಗಾಯ್ಸ್, ಊಟ ಏನಾದರೂ ಮಾಡಿಕ್ಲ ತಿನ್ಕೊಂಡು ಹೋಗ್ತೀರಾ ಅಂದರೆ ಬೇಡ ಹಾಕಣೆ ಅಂತಂದರು. ಆಮೇಲೆ ಸಡನ್ನಾಗಿ ಏನಾದರೂ ಇದ್ದರೆ ಹಾಕ್ಕೊಡು ಅಂದರು. ಅದಕ್ಕೆ ಪಟ್ಟಂತ ಚಿತ್ರಾನ್ನ ಥರ ಒಗ್ಗರಣೆ ಹಾಕಿ ಕೊಟ್ಬಿಟ್ಟೆ. ತಿಂದ್ಬಿಟ್ಟು ಹೊರಟ್ರು ಕೆಲಸಕ್ಕೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ನೈಟಿಗೆ ಏನು ಅಡುಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ, ಇವಾಗ ಟೀ ಕುಡಿದ್ಬಿಟ್ಟು ಆಮೇಲೆ ಯೋಚನೆ ಮಾಡೋಣ, ಓಕೆನಾ. ಒಂದು ಬಿಸ್ಕೆಟ್ ಎತ್ಕೊಂಡ್ರೆ ಹೆಂಗಾಡುತ್ತಲ್ಲ ನೋಡಿ ಗೈಸ್, ಒಂದೇ ಒಂದು ಬಿಸ್ಕೆಟ್. ಗೈಸ್ ತುಂಬ ಜನ ಕಮೆಂಟಲ್ಲಿ ಕ್ವಶನ್ಸ್ನ ಕೇಳ್ತಿದ್ದೀರಾ. ಸೊ ಇನ್ನೂ ನಿಮ್ಗೆ ಏನೇನೆಲ್ಲ ಕ್ವಶನ್ಸ್ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ. ನಾನು ಅದಕ್ಕೆ ಒಂದು ಸಪ್ರೇಟ್ ಲಾಗ್ ಮಾಡ್ತೀನಿ. ಲಾಗ್ ಎಲ್ಲ ಇರಲ್ಲ, ಅದಕ್ಕೆ ಮಾತ್ರನೇ ಒಂದು ಲಾಗು. ಸೊ ಅದು ಮಾಡ್ತೀನಿ. ನಿಮ್ಮ ಕ್ವಶನ್ಸ್ ಇನ್ನೂ ಏನೇನಿದೆ ನನ್ನ ಬಗ್ಗೆ, ನಮ್ಮ ಹಸ್ಬೆಂಡ್ ಬಗ್ಗೆ, ನಮ್ಮ ಪಾಪು ಬಗ್ಗೆ ಇದೆಲ್ಲ ಕೇಳಿರಿ. ನಾನು ಆದಷ್ಟು ಬೇಗ ಅದನ್ನೆಲ್ಲ ಪಿಕ್ ಮಾಡಿಕೊಂಡು ಇನ್ನೊಂದು ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ಲ ಕ್ಲಾರಿಟಿ ಕೊಡ್ತೀನಿ ಆ ಕ್ವಶನ್ಸ್ಗೆಲ್ಲ. ಸೊ ಓಕೆನಾ, ಇನ್ನೇನೆಲ್ಲ ಕ್ವಶನ್ಸ್ ಇದೆ ಅಂತ ಕಮೆಂಟ್ ಮಾಡಿ. years later. ಗೈಸ್ ವೆಲ್ಕಮ್ ಬ್ಯಾಕ್. ಇಷ್ಟೊತ್ತು ಏನು ಮಾಡ್ತಿದ್ದೆ ಗೊತ್ತಾ ಗೈಸ್, 9 ಗಂಟೆಗೆ ಒಂದು ರೀಲ್ ಹಾಕಬೇಕು ಇನ್ಸ್ಟಾಲ್ಲಿ. ಸೊ ಅದನ್ನ ಎಡಿಟ್ ಮಾಡ್ಕೊಂಡಿದ್ದೆ. ಹಾಗೆ ಎದ್ದು ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಗೊತ್ತಾ, ಇವತ್ತು ನನಗೂ ಚಾರ್ವಿಗೂ ಟೊಮೆಟೊ ಬಾತ್ ಮಾಡ್ತಿದ್ದೀವಿ. ಚಾರ್ವಿ ಕಾಣಿಸ್ತಾವಳ. ಇವಾಗ ಟೊಮೆಟೊ ಬಾತ್ ಮಾಡ್ತಿದ್ದೀನಿ. ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಅಕ್ಕಿ ತೊಳೆದು ನೆನೆಸಿಕ್ಕಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಮೊಸರು, ಸ್ವಲ್ಪ ಸ್ಪೈಸಸ್ಸು, ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ. ಕುದಿನ ಖಾಲಿ ಆಗಿಬಿಟ್ಟೈತೆ, ಅದಕ್ಕೆ ಕುದಿನ ಸ್ಕಿಪ್ ಮಾಡಿಬಿಡ್ತಾ ಇದ್ದೀನಿ. ಸೊ ಇಷ್ಟು ಹಾಕಿ ಟೊಮೆಟೊ ಬಾತ್ ಮಾಡೋಣ. ಎಲ್ಲದಕ್ಕೂ ಇದೇ ಕುಕ್ಕರ್ ಎತ್ಕೊತೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನೇಲಿರೋದೇ ಒಂದೇ ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹುಯ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ಪೈಸಸ್ ಹಾಕ್ಕೊಂಡು, ಸ್ಪೈಸಸ್ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡೆ. ಕರಿಬೇವು ಸೊಪ್ಪು ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಇದ್ದೆ.
ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡೆ. ಟೊಮೆಟೊ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಹೊತ್ತು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿಕ್ಕಿದ್ದೆ. ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿದ್ರೆ ಬೇಗನೆ ಟೊಮೆಟೊ ಸಾಫ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗ್ದು ಕ್ಲೀನಾಗಿ ಟೊಮೆಟೊನ ಮಿಕ್ಸ್ ಮಾಡಿಕೊಂಡೆ. ಎಷ್ಟು ಬೇಗ ಸಾಫ್ಟ್ ಆಗಿತ್ತು ನೋಡಿ. ಮಸಾಲಾ ಐಟಮ್ಸ್ ಹಾಕ್ಕೊಳ್ಳೋಣ ಅಂತ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡೆ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ನೀರು ಕೂಡ ಹಾಕ್ಕೊಂಡೆ. ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟಕ್ಕೆ ಡಬ್ಬಲ್ ನೀರು ಹಾಕ್ಕೋಬೇಕು. ನಾನು 1.5 ಗ್ಲಾಸ್ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಈ ಥರ ಕುದಿ ಬರೋ ಟೈಮಲ್ಲಿ ತೊಳೆದು ಇಕ್ಕಿರೋ ಅಕ್ಕಿನ ಅದರೊಳಗಡೆ ಹಾಕ್ಕೊಂಡೆ. ಅಕ್ಕಿ ಹಾಕ್ಕೊಂಡು ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ನಾನು ಹಾಕ್ಕೊಂಡೆ. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಟೆ. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಕುಕ್ಕರ್ ಮುಚ್ಚಳನ ಹಾಕ್ಕೊಂಡು 2 ವಿಸಿಲ್ ತಗೊಂಡೆ. 2 ವಿಸಿಲ್ ಆದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನೋಡಿದ್ರೆ ಇಷ್ಟು ಚೆನ್ನಾಗಿ ಆಗಿತ್ತು ಟೊಮೆಟೊ ಬಾತು. ಗಾಯ್ಸ್ ಬಿಸಿ ಬಿಸಿ ಏನ್ ಗಾಯ್ಸ್ ಇದು? ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಟು ಹೀಟ್. ಹಿಂದೆ ಸೈಕಲ್ಲು ಖಜಾನ ಎಲ್ಲ ಇದೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಓಕೆನಾ. ನಮ್ಮ ಮನೆ ಇವಾಗ ತುಂಬ ದೊಡ್ಡದಾಗಿದೆ ಅಂತ ನನ್ನ ಮಗಳು ಮೇಲಿಂದ ಸೈಕಲ್ ಮೇಲೆ ಎತ್ತಿಸ್ಕೊಂಡವಳೆ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಊಟ ಮಾಡೋಣ ಬನ್ನಿ. ಈ ಥರ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಬಾತ್ ಮಾಡಿ ಎಷ್ಟು ದಿನ ಆಯಿತು ಗೊತ್ತಾ ಗಾಯ್ಸ್. ನಮ್ಮ ಹಸ್ಬೆಂಡ್ ಇವತ್ತು ನೈಟ್ ಡ್ಯೂಟಿಗೆ ಹೋಗಿದ್ದಾರೆ, ಅವ್ರು ಬರಲ್ಲ. ಅದಕ್ಕೆ ನನಗೂ ಪಾಪುಗೂ ಟೊಮೆಟೊ ಜಾಸ್ತಿ ಹಾಕ್ಕೊಂಡು ಟೊಮೆಟೊ ಬಾತ್ ಮಾಡಿಕೊಂಡು ತಿಂತಾಯಿದ್ದೀವಿ. ಸೊ ಟೇಸ್ಟ್ ಏನು ಕಮ್ಮಿ ಹಾಕಿದ್ದೀನಿ ಗೈಸ್, ಚಾರ್ವಿ ತಿನ್ನಲ್ಲ ಅದಕ್ಕೆ ಖಾರನೂ ಕಮ್ಮಿ ಹಾಕಿದ್ದೀನಿ. ಸಖತ್ತಾಗಿದೆ ಗೈಸ್, ಸೂಪರ್ ಇದೆ. ಸೊ ನೀವು ಊಟ ಮಾಡಿದ್ರ ಗೈಸ್? ನೀವೇನು ಊಟ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ. ನೋಡಿ ಗಾಯ್ಸ್, ಅದಕ್ಕೆ ಒಂದೇ ಮಕ್ಳಿರಬಾರ್ದು ಅನ್ನೋದು. ನನ್ನ ಮಗಳಿಗೆ ಯಾರೂ ಆಟ ಆಡೋಕೆ ಇಲ್ದಿರ ಆ ಬೊಂಬೆನ ತಗೊಬಂದು ಇವಳ ಜೊತೆ ಕುಣಿಸ್ಕೊಂಡು ಸೈಕಲೆಲ್ಲ ಆಡಿಸ್ತಾವಳೆ. ಹೋಗೋಣ ಬಾ ಹೋಗೋಣ ಕೂತ್ಕೊಳ್ಳೋಣ ಅಂತ. ನೋಡಿ ನನ್ನ ಮಗಳ ಪರಿಸ್ಥಿತಿ ನೋಡಿ. ಯಾರಮ್ಮ ಅದು? ನಿಂದು ಬೊಂಬೆನಾ? ನಿನ್ನ ಫ್ರೆಂಡ್ ಬೊಂಬೆನಾ ಅದು? ಸರಿ ಮಗಳೇ. ಇದಕ್ಕೆ ಗೈಸ್ ಹೇಳೋದು, ಒಂದು ಮಗು ಇರಬಾರ್ದು, 2 ಮಗು ಇರಬೇಕು, ಆಗ ಅವರಿಬ್ಬರು ಆಟ ಆಡ್ಕೊತಾರೆ ಅಂತ. ಆದರೆ ಪರವಾಗಿಲ್ಲ, ನಮ್ಗೆ ಒಂದೇ ಮಗು ಇರೋದೇ ಸಾಕು. ಇವಳ ತೀಟೆ ತಡ್ಕೊಳ್ಳೊಳಗಡೆ ನನಗೂ ನನ್ನ ಗಂಡನಿಗೂ ತಲೆ ಕೆಟ್ಟಿ ಕೆರ ಹಿಡಿಯುತ್ತೆ. ಇವಳನ್ನ ಸಂಭಾಳಿಸೋಳ್ಗಡೆನೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಅವಳು ಯಾವಾಗೂ ಹಿಂಗೆ ಗಾಯ್ಸ್, ಒಬ್ಬೊಬ್ಳೆ ಆಟ ಆಡ್ತಾಳೆ, ಅದಾದ್ಮೇಲೆ ಬೊಂಬೆಗಳನ್ನ ಎತ್ಕೊಂಡು ಅವ್ರ ಫ್ರೆಂಡ್ ಅಂತ ಆಟ ಆಡ್ತಾಳೆ, ಆ ಥರ. ನಾನಿಲ್ಲಿ ಯಾರ ಜೊತೆನೂ ಅಷ್ಟು ಆಟ ಆಡೋಕೆ ಬಿಡಲ್ಲ ಮಕ್ಕಳನ್ನ. ಸೊ ಅದಕ್ಕೆ ಅವಳು ಒಬ್ಬೊಬ್ಳೆ ಆಟ ಆಡ್ತಾಳೆ. ನನ್ನ ಗಂಡ ಬರ್ತೀನಿ ಅಂದ ಗಾಯ್ಸ್, ಇನ್ನೂ ಬಂದಿಲ್ಲ. ನನ್ನ ಫೋನೇ ಕಟ್ ಮಾಡ್ತಾನೆ ಅವನು. ಬರಲಿ ಅವನು, ಏನು ಮಾಡಲ್ಲ, ಬಾಗಿಲು ತೆಗೆದು ಹೋಗಿ ಮಲ್ಕೊತೀನಿ. ಸೊ ಗಾಯ್ಸ್, ಪಾತ್ರೆ ಇದೆ, ತೊಳೆದು ಬಿಡೋಣ. ಸೊ ಅಷ್ಟು ಪಾತ್ರೆ ತೊಳೆದುಬಿಟ್ರೆ ಬೆಳಗ್ಗೆ ಗೆದ್ದು ಅಡುಗೆ ಮಾಡೋದಷ್ಟೇ ಕೆಲಸ ಇರುತ್ತೆ, ಇಲ್ಲಾಂದರೆ ಕಿಚನೇ ಭಯಂಕರವಾಗಿರುತ್ತೆ. ಅದಕ್ಕೆ ಪಾತ್ರೆ ತೊಳೆದುಬಿಟ್ಟು ನಮ್ಮ ಹಸ್ಬೆಂಡ್ ಬಂದಾದಮೇಲೆ ಸಿಗೋಣ ಓಕೆನಾ. ಪಾತ್ರೆ ತೊಳೆಯೋಕೆ ಹೋಗ್ತೀನಿ ಓಕೆ. ಈ ಥರ ಮಾತಾಡಿದ್ರೆ ನಾನು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಓಕೆನಾ. ನೋಡಿ ಗಾಯ್ಸ್, ಎಷ್ಟು ಪಾತ್ರೆ ಇತ್ತು, ತೊಳೆದುಬಿಟ್ಟು ಕಿಚನೆಲ್ಲ ಕ್ಲೀನಾಗಿ ಇಕ್ಕಿದ್ದೀನಿ. ಸೊ ಈ ಥರ ಏನಾದರೂ ಕ್ಲೀನಾಗಿ ಕಿಚನ್ ಇದ್ದರೆ ಎದ್ದು ಅಡುಗೆ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಕಿಚನಲ್ಲಿ ಅಷ್ಟು ಪಾತ್ರೆ ತುಂಬಿಕೊಂಡು ಕಿಚನೆಲ್ಲ ಗಲೀಜಾಗಿದ್ದರೆ ಇರಿಟೇಟ್ ಆಗಿಬಿಡುತ್ತೆ ಅಡುಗೆ ಮಾಡೋಕ್ಕೆ. ಅದಕ್ಕೆ ನೀವು ಅಷ್ಟೇ ಕಿಚನ್ನ ಯಾವಾಗೂ ಕ್ಲೀನಾಗಿ ಇಟ್ಕೊಂಡಿರಿ. ನೀವೆಲ್ಲ ಕ್ಲೀನಾಗಿ ಇಟ್ಕೊತೀರೇನೋ. ಸೊ ಆಯಿತು, ನಮ್ಮ ಹಸ್ಬೆಂಡ್ ಬಂದಮೇಲೆ ಎಲ್ಲ ಕೆಲಸ ಮುಗೀತು, ಊಟನೂ ಆಯಿತು, ಎಲ್ಲ ಆಯಿತು. ಸೊ ಇವಾಗ ನಮ್ಮ ಹಸ್ಬೆಂಡ್ ಬಂದಮೇಲೆ ಹೋಗಿ ವಿಡಿಯೋ ಎಡಿಟಿಂಗ್ ಮುಗಿಸ್ಬಿಟ್ಟು ಚಿನ್ನ ಚಿನ್ನ ನನ್ನ ಭಾವಿ ಯಜಮಾನ
ಗೈಸ್ ನಮ್ಮ ಹಸ್ಬೆಂಡ್ ಬಂದು ಇಡ್ಲಿ ತಿಂತವ್ರೆ. ಸ್ಯಾಮ್ ಬ್ರೋ ವ್ಲಾಗ್ ನೋಡ್ಕೊಂಡು ಇಡ್ಲಿ ತಿಂತವ್ರೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಬಂದ್ರು ತಿಂದ್ರು ಹೋಯ್ತವ್ರೆ ಸುತ್ತಕ್ಕೆ. ನಿದ್ದೆನ ನಿದ್ದೆ ಬರ್ತಾ ಇದೆ ಅಂದೆ. ಮಾಮವ್ರ ಮುಖ ಮುಚ್ಕೊಂತಾರ. ನಾನು ವಿಡಿಯೋಗೆ ಎಷ್ಟು ಭಯ ಪಡ್ತಾರೆ. ಹಾಯ್ ನನ್ನ ವಿಡಿಯೋಗೆ ಬರೋಕ್ಕೆ ಯಾಕೋ ಭಯ ಪಡ್ತಾರೆ. ಯಾಕಂತ ಗೊತ್ತಿಲ್ಲ. ಯಾಕಂದ್ರೆ ಏನಾದರೂ ಮೀನ್ಸ್ ಹಾಕ್ತೀನಿ ಅಂತ ಅನ್ಕೊತೀನಿ ಗೈಸ್. ಹಾಂ, ಸೊ ಗೈಸ್ ಇದಾಯ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೊನೆ ತನಕ ನಮ್ಮ ವಿಡಿಯೋಸ್ ನೋಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್. Bye guys.